ಎಂತೆಂಥ ಪಾಪಿ ಮಕ್ಕಳಿದ್ದಾರೆ ಇತ್ತೀಚೆಗೆ ಅಂದರೆ ಹೇಳಬಾರ್ದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾಯಿಸಿರುವಂಥ ಪ್ರಕರಣಗಳನ್ನು ಕೂಡ ನೋಡಿದಿರಾ. ಹೆತ್ತು ಹೊತ್ತು ಸಾಕಿದಂಥ ತಾಯಿಗೆ ಇದೆಂಥ ಶಿಕ್ಷೆ ಅನ್ಸುತ್ತೆ ಈ ಪ್ರಕರಣವನ್ನು ಕೂಡ ನೋಡಿದಂಥ ಟೈಮ್. ಅಮ್ಮನನ್ನ ನಡು ರಸ್ತೆಯಲ್ಲ ಬಿಟ್ಟು ಹೋದಂಥ ಪಾಪಿ ಮಗಳು. ಆನೇಕಲ್ನಲ್ಲೊಂದು ಅಮಾನವೀಯವಾದಂಥ ಘಟನೆ ನಡೆದಿದೆ. ಆ ರಾತ್ರಿ ಈಗ ಎಂಥ ಚಳಿ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಹತ್ತತ್ರ 80 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ಹೆತ್ತ ತಾಯಿಯನ್ನ ನಡು ರಸ್ತೆಯಲ್ಲಿ ಬಿಟ್ಟೋಗಿರುವಂಥದ್ದು, ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ಗಂಡನ ಜೊತೆ ಬಂದು ತಾಯಿಯನ್ನ ರಸ್ತೆ ಪಕ್ಕ ಬಿಟ್ಟಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ವೃದ್ಧ CCTVಯಲ್ಲಿ ಸೆರೆಯಾಗಿದೆ. ಆ ಅಜ್ಜಿಯನ್ನ ಬಿಟ್ಟು ಹೋದಂಥ ದೃಶ್ಯ. ಎಲ್ಲಾದರೂ ಅನಾಥಾಶ್ರಮಕ್ಕಾದರೂ ಸೇರಿಸಬೇಕು, ಅದನ್ನು ಆ ಕೆಲಸವನ್ನು ಕೂಡ ಮಾಡಿಲ್ಲ. ಏನಾದರೂ ಆಗಲಿ ನನ್ನ ತಾಯಿ ಅನ್ನೋ ರೀತಿಯಲ್ಲಿ ಬಿಟ್ಟೋಗಿದ್ದಾಳೆ ಪಾಪಿ ಮಗಳು. ದೇವಾಲಯದ ಬಳಿ ಚಳಿಯಲ್ಲಿ ಮಲಗಿದ್ದಂಥ ಅಜ್ಜಿಯನ್ನ ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಆ ಗ್ರಾಮಸ್ಥರು. ಮಗಳು ಆಶಾರಾಣಿ ಅಳಿಯ ಮಂಜುನಾಥ್ ಕೃತ್ಯಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಕಾರಲ್ಲಿ ಬಂದರು, ಆ ಕಾರ್ನಲ್ಲಿ ಆ ನಡು ರಸ್ತೆಯ ಪಕ್ಕದಲ್ಲಿ ತಾಯಿಯನ್ನ ಬಿಟ್ಟು ಕಾರ್ನಲ್ಲಿ ಹಾಗೆ ಹೋಗಿದ್ದಾರೆ. ಎಂಥ ಚಳಿ ಇರುವಂಥ ಸಂದರ್ಭ. ನಾಯಿಗಳು ಬೇರೆ ಇದ್ದಾವೆ. ನಾಯಿಗಳು ಗೊತ್ತಲ್ಲ ರಾತ್ರಿ ಹೊತ್ತು ಹೆಂಗೆ ಅಟ್ಯಾಕ್ ಮಾಡ್ತವೆ. ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲೇ ಅಟ್ಯಾಕ್ ಮಾಡ್ತವೆ. ಅಂಥದ್ರಲ್ಲಿ ಏನಾದರೂ ಆಗ್ಬಿಡ್ಲಿ ಅಂದ್ಬಿಟ್ಟು ಬಿಟ್ಟೋಗಿರುವಂಥದ್ದನ್ನು ಗಮನಿಸ್ಬೋದು ನೀವು. ನಂತರ ಆ ಅಜ್ಜಿಯನ್ನು ಅಲ್ಲಿದ್ದಂಥ ಗ್ರಾಮಸ್ಥರು ರಕ್ಷಣೆ ಮಾಡಿ ಆಟೋದಲ್ಲಿ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟಿರುವಂಥದ್ದು. ಅಟ್ಲೀಸ್ಟ್ ನಿಮ್ಗೆ ಸಾಕಕ್ಕೆ ಯೋಗ್ಯತೆ ಇಲ್ವಾ? ಹೋಗಿ ಅನಾಥಾಶ್ರಮಕ್ಕಾದರೂ ಸೇರಿಸ್ಬೇಕು. ನಮ್ಗೆ ಸಾಕಕ್ಕೆ ಯೋಗ್ಯತೆ ಇಲ್ಲ. ನಮ್ಮನ್ನು ಸಾಕಿ ಸಲಿ ಎತ್ತು ಒತ್ತು ಬೆಳೆಸಿದಂಥ ತಂದೆ ತಾಯಿಯನ್ನು ಸಾಕಕ್ಕೆ ನಮಗಂತೂ ಯೋಗ್ಯತೆ ಇಲ್ಲ ಅಂದ್ಕೊಂಡು ಅಟ್ಲೀಸ್ಟ್ ಅನಾಥಾಶ್ರಮ ಅಂತ ಅದಕ್ಕೆ ತೆರೆದಿರುವಂಥದ್ದು. ನಿಮ್ಮಂಥ ಯೋಗ್ಯತೆ ಇಲ್ಲದಿರುವಂಥ ಮಕ್ಕಳು ಸಾಕಷ್ಟು ಜನ ಇರ್ತಾರೆ ಎನ್ನುವ ಕಾರಣಕ್ಕೋಸ್ಕರನೇ ಅನಾಥಾಶ್ರಮ ಅನ್ನುವಂಥದ್ದು ಇರುವಂಥದ್ದು. ಅಲ್ಲಿಗಾದರೂ ಹೋಗಿ ಸೇರಿಸಿಲ್ಲ. ಆ ರಾತ್ರಿ ಆ ಚಳಿಯಲ್ಲಿ ನಡುಗೋಗಿದ್ದಾರೆ ಪಾಪ ಅಜ್ಜಿ ಬೇರೆ. ಅವರನ್ನು ಸದ್ಯ ಆ ಗ್ರಾಮಸ್ಥರು ಹೋಗಿ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ. ರಾತ್ರಿ ಸುಮಾರು 7:35 ತಂದು ಬಿಟ್ಟಿದ್ದಾರೆ ಅವರು. ನಾವು ನೋಡಿದ್ದು ಮಂಗಳವಾರ ಬೆಳಿಗ್ಗೆ 3ನೇ ತಾರೀಕು 9 ಗಂಟೆ, ಬೆಳಿಗ್ಗೆ 9 ಗಂಟೆ ನಾವು ನೋಡಿರೋದು ಸರ್. ಸುಮಾರು ಒಂದು 14-15 ಅವರು ಊಟ ಇಲ್ದೇ ಬರೀ ಚಳಿಯಲ್ಲಿ, ರಾತ್ರಿ ಎಲ್ಲ ಚಳಿಯಲ್ಲಿ ಅಜ್ಜಿ ಅಲ್ಲೇ ಇದ್ದಾರೆ ರಾತ್ರಿ ಎಲ್ಲ. ಅನುಕೂಲಕ್ಕೆ ಅವಮಾನ ಸರ್ ಇದು. ದಯವಿಟ್ಟು ತಂದೆ ತಾಯಿನ ಈ ಥರ ಬಂದು ರೋಡಲ್ಲಿ ಬಿಟ್ಟು ಹೋಗೋದು ಇದು ಮನುಕುಲ. ಪ್ರಾಣಿ ಪಕ್ಷಿ ಥರ ಬಂದು ಈಚೆ ಹಾಕ್ಬಿಟ್ಟು ಹೋಗ್ತಾರಲ್ವಾ, ಇದು ಮನುಕುಲಕ್ಕೆ ಅವಮಾನ ಸರ್. ನಿಜವಾಗ್ಲೂ ಖಂಡಿತ ಇದು ಖಂಡಿಸ್ಬೇಕು ಎಲ್ಲರೂ. ಇದು ತಾಯಿಯೇ ದೇವರು ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿಗೆ ಒಳ್ಳೆ ಸ್ಥಾನಮಾನ ಇದೆ. ತಾಯಿ ಇಲ್ದಿರೋ ತಾಯಿನೇ ಇಲ್ವೇ ಅಂದ್ಬಿಟ್ಟು ಸಾಯ್ತಾ ಇದ್ದಾರೆ ಇಲ್ಲಿ. ನಮಗೆಲ್ಲ ಭಾಗ್ಯ ಇಲ್ಲ, ಸೌಭಾಗ್ಯ ಇಲ್ಲ ಅಂತೇಳಿ ಇವರು ಈ ಥರ ಮಾಡಿ ಈ ಥರ ಇದಾಗಿ ಇವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆ ಆಗಬೇಕು. ಮೇಯ್ನು ಕಠಿಣ. ಎಲ್ಲರೂ ಈ ಮಾಧ್ಯಮದಲ್ಲಿ ಏನು ಹೇಳೋದು ಅಂದರೆ ಅದಕ್ಕೆ ಸಂಬಂಧಪಟ್ಟವರು ಅವರು ಯಾರು ಇಲ್ಲಿ ಬಿಟ್ಟಿರೋದು ಅನ್ನೋದಂತ ಹುಡುಕಬೇಕು. ಪ್ಲಸ್ ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಹೆತ್ತು ಹೊತ್ತು ಸಾಕಿದಂಥ ಮಕ್ಕಳು ಅಂದರೆ ಪೋಷಕರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಪಾಪಿ ಮಕ್ಕಳು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ ಅಂತ ಕಾಣಿಸುತ್ತೆ. ಅದು ಆ ಚಳಿಲಿ ಬಂದು ರಾತ್ರಿ 7 ಗಂಟೆಗೆ ಬಿಟ್ಟು ಹತ್ತತ್ರ ಒಂದು 15 ಅವರು ಆ ಬೀದಿ ಪಾಲ್ ಮಾಡಿದ್ರಲ್ಲ. ಆ ತಾಯಿ ಏನು ಹೇಳ್ತಾ ಇದ್ರು, ಏನು ಮಾತನಾಡ್ತಾರ, ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಯಾವ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ, ಅವ್ರ ಮಕ್ಕಳು ಯಾರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು? ಅವ್ರನ್ನ ಏನಾದರೂ ಸಂಪರ್ಕ ಮಾಡುವಂಥ ಕೆಲಸ ಆಗಿದೆಯಾ? ಹೌದು ಪೃಥ್ವಿ, ಅದೆಷ್ಟೋ ಮಕ್ಕಳು ತಮ್ಮ ಪೋಷಕರನ್ನ ಸಾಕಲಾಗದೆ ಅನಾಥಾಶ್ರಮಕ್ಕೆ ಬಿಟ್ಟು ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆ ಕಣ್ಮುಂದೆ ಬರ್ತದೆ. ಆದ್ರೆ ಇಲ್ಲಿ ಮಗಳು ಮತ್ತೆ ಅಳಿಯ ಎತ್ತ ತಾಯಿಯನ್ನೇ ಮಗಳು ರಾತ್ರಿ ಸುಮಾರು 7:40 ಸುಮಾರು ಅಂದ್ರೆ 2ನೇ ತಾರೀಕು 7:40 ಸುಮಾರಿಗೆ ಊರಿನ ಆಚೆ ಇರ್ತಕ್ಕಂಥ ದೇವಸ್ಥಾನದ ಬಳಿ ಕೊರೆಯುವ ಚಳಿ, ಅಲ್ಲಿ ಯಾರು ಕೂಡ ಇರೋದಿಲ್ಲ, ನಿರ್ಜನ ಪ್ರದೇಶ, ಯಾವುದೇ ನಾಯಿ ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು ಅಂತ ಒಂದು ನಿರ್ಜನ ಪ್ರದೇಶದಲ್ಲಿ ತಾಯಿಯನ್ನ ಕಾರಲ್ಲಿ ಕರ್ಕೊಂಬಂದು ತಾಯಿಯನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ಮಾರನೇ ದಿವಸ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿನ ಸ್ಥಳೀಯರು ಗಮನಿಸ್ತಾರೆ, ಯಾರೋ ಒಬ್ಬ ವಯಸ್ಸಾದ ವೃದ್ಧ ಮಹಿಳೆ ರಸ್ತೆ ಬದಿಯಲ್ಲಿ ಬಿದ್ದಿದ್ದಾಳೆ ಅಂತ. ಆಕೆಯನ್ನು ಹೋಗಿ ವಿಚಾರ ಮಾಡಲಾಗಿ ತಾನು
ದೊಂಬಸಂದ್ರ ನಿವಾಸಿ ನನ್ನ ಮಗಳು ಆಶಾರಾಣಿ, ಅಳಿಯ ಮಂಜುನಾಥ್ ಅನ್ನುವಂಥವ್ರು ನನ್ನನ್ನ ಇಲ್ಲಿ ಬಿಟ್ಟು ಹೋದ್ರು. ಆಕೆಗೆ ವಯೋಸಹಜ ಕಾಯಿಲೆ ಇದೆ, ಮತ್ತೆ 80 ವರ್ಷ ಆಗಿರೋದ್ರಿಂದ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತೆ ಒಂದು ಕಾಲು ಕೂಡ ಸ್ವಾಧೀನತೆ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು. ಇದನ್ನ ಗಮನಿಸಂತ ಅಲ್ಲಿ ಸ್ಥಳೀಯರು ಆಕೆಯನ್ನು ವಿಚಾರ ಮಾಡಿ ಆಕೆಗೆ ಏನು ಆಹಾರ ಕೊಟ್ಟು ಹತ್ತಿರದ ಒಂದು ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾರೆ. ಪೃಥ್ವಿ ಮಾತನಾಡಿಸ್ತೀನಿ. ನಮ್ ಜೊತೆ ಅನಿಲ್ ಅವರು ಈ ಅಜ್ಜಿಯನ್ನ ರಕ್ಷಣೆ ಮಾಡಿದಂತವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅನಿಲ್ ಅವರೇ. ಸರ್ ನಮಸ್ತೆ ಸರ್. ನಿಜಕ್ಕೂ ಇದ್ದು ಇಡೀ ಸಮಾಜನೇ ತಲೆ ತಗ್ಗಿಸುವಂತ ಘಟನೆಗಳು ಪದೇ ಪದೇ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಯೋಗ್ಯತೆ ಇಲ್ದಿರುವಂತ ಮಕ್ಕಳು, ತಮ್ಮ ಪೋಷಕರನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ, ಹೆತ್ತು ಹೊತ್ತು ಸಾಕದಂತ ಮಕ್ಕಳಿಗೆ ಒಂದು 2 ಹೊತ್ತು ಊಟ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ತಂದೆ ತಾಯಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಬಟ್ ಇಂಥ ಒಂದು ಪರಿಸ್ಥಿತಿಲಿ ನಿಮ್ಗೆ ಯಾವ ಕಾಣಿಸಿದ್ದು, ಎಲ್ಲಿ ಯಾವ ಅನಾಥಾಶ್ರಮಕ್ಕೆ ಬಿಟ್ರಿ, ಏನ್ ಅನಿಸ್ತು ಆ ಅಜ್ಜಿಯನ್ನ ನೋಡಿದಾಗ ಅಂತ? ಸರ್ ನಾವು ಬೆಳಿಗ್ಗೆ ಅಲ್ಲಿ ನೋಡಿದ್ವಿ, ಬೆಳಿಗ್ಗೆ ಒಂದು 9 ಗಂಟೆಯಲ್ಲಿ ನೋಡಿದ್ವಿ. ನೋಡ್ಬೇಕಾದ್ರೆ ಆ ಅಮ್ಮ ಯಾವ ತರ ಪೊಸಿಷನ್ ಇದ್ರು ಅಂದ್ರೆ ಕುತ್ಕೊಳಕ್ ಕೂಡ ಆಗ್ತಿಲ್ಲ, ಅಂದ್ರೆ ಬಿದ್ದೋಗ್ಬಿಟ್ಟಿದ್ರು, ಅಂದ್ರೆ ಅದು ಕುತ್ಕೊಳ್ಳೋ ಪರಿಸ್ಥಿತಿ ಕೂಡ ಇಲ್ಲ. ಆಮೇಲೆ ನೋಡಿ ಆಕೆಗೆ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ವಿಚಾರಣೆ ಮಾಡಿದ್ದಕ್ಕೆ ಈ ತರ ದೊಂಬಸಂದ್ರ ನಾವು ಇರೋ ಪ್ಲೇಸ್ಗೂ ದೊಂಬಸಂದ್ರಕ್ಕೂ ಒಂದು 5 ಕಿಲೋಮೀಟರ್ ಆಗುತ್ತೆ. ವೀಕಲ್ಲಲ್ಲಿಗೆ ಮತ್ತೆ ದೊಂಬಸಂದ್ರಕ್ಕೆ 5 ಕಿಲೋಮೀಟರ್ ಆಗುತ್ತೆ. ಅದು ಕೇಳಿದ್ವಿ, ನೀವು ಯಾರಮ್ಮ ನಿಮ್ಮ ಹೆಸರೇನು ಅಂತ ಕೇಳಿದಕ್ಕೆ ಅಮ್ಮ ಓಬವ್ವ ಅಂತ ಹೆಸರು ಹೇಳಿದ್ರು. ಮತ್ತೆ ಯಾರ ಮಕ್ಳು, ನಿಮ್ಮ ಮಕ್ಳೇನು ಯಾರು ಅಂತ ಕೇಳಿದಕ್ಕೆ ಆಶಾರಾಣಿ ಮಗಳು ಅಳಿಯ ಮಂಜುನಾಥ ಅಳಿಯ ನನ್ನ ರಾತ್ರಿ ಎಲ್ಲ ಹೊಡೆದು ತಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಹೊಡೆದ್ಬಿಟ್ಟು ತಂದು ಬಿಟ್ಟಿದ್ದಾರೆ, ನಾನು ಮನೆ ಹೋಗೋದಿಲ್ಲ ಅಂತ ಅಜ್ಜಿ ಹೇಳ್ತು. ಆಮೇಲೆ ತಿಂಡಿ ಕೊಟ್ಬಿಟ್ಟು ನಾವು ಆಮೇಲೆ ಪೊಲೀಸರು ಕಾಲ್ ಮಾಡಿದ್ವಿ, 112 ಕಾಲ್ ಮಾಡಿದ್ವಿ. ಅವ್ರು ಬಂದು ನೋಡ್ಕೊಂಡು ಹಂಗೆ ಅವರು ಹೋಗ್ಬಿಟ್ರು, ಹಂಗೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ. ಎಷ್ಟು ವರ್ಷ ಆಗಿದೆ ನೋಡಿದ್ರೆ? ಒಂದು 80 ವರ್ಷದ ಮೇಲೆ ಆದಂಗಿದೆ ಅಜ್ಜಿಗೆ. ಹೌದು ಸರ್, ಖಂಡಿತ 80 ವರ್ಷ ಆಗಿದೆ. ಅದನ್ನ ನೋಡಕ್ ಪಾಪ ನೋಡಕ್ ಆಗ್ತಿಲ್ಲ ಬಿಡಿ, ಆ ಪರಿಸ್ಥಿತಿಯಲ್ಲಿ ಇದ್ರು. ಆ ಮನುಷ್ಯತ್ವನೇ ಇಲ್ದಿರುವಂತ ಈ ಪಾಪಿ ಮಕ್ಕಳು, ಅಲ್ಲಿ ಒಂದ್ 200 ನಾಯಿಗಳಿದಾವೆ, ಆ ನಾಯಿನೂ ನೋಡ್ಕೊಂಡು ಅಲ್ಲಿ ಬಿಟ್ಟೋಗಿದ್ದಾರೆ ಅಂದ್ರೆ ಇವ್ರೇನ್ ಮನುಷ್ಯರ ಅಂತ? ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದು ಬೇಡ? ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಹೋಗಿ ಅನಾಥಾಶ್ರಮಕ್ಕಾದ್ರೂ ಸೇರ್ಸ್ಬೇಕಲ್ವಾ? ಹೌದು, ಅವ್ರು ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರೇ ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಬಿಡ್ಬೋದಾಗಿತ್ತಲ್ಲ, ತಂದು ಇಲ್ಲಿ ಬಿಟ್ಟು. ಅನಾಥಾಶ್ರಮಗಳು ಆಗಿರೋದೇ ಇದಕ್ಕೆ. ಇಂಥ ಯೋಗ್ಯತೆ ಇಲ್ದಿರುವಂತ ಪಾಪಿ ಮಕ್ಳು ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಸಾಕಷ್ಟು ಅನಾಥಾಶ್ರಮವನ್ನ ತೆಗ್ದಿರೋದು ಈಗಿನ ಕಾಲದಲ್ಲಿ. ಹೌದು ಸರ್. ಆಮೇಲೆ ಅಲ್ಲಿ CC ಕ್ಯಾಮ್ರಾ ಚೆಕ್ ಮಾಡಿದ್ವಿ. ಸುಮಾರು ಒಂದು ರಾತ್ರಿ 2ನೇ ತಾರೀಕು ರಾತ್ರಿ 7 ಗಂಟೆ 7:15 ಬಿಟ್ಟಿರೋದು ಅದು. ನಾವು ಮತ್ತೆ ಹೇಗೆ ಮಾರ್ನಿಂಗ್ 9 ಗಂಟೆ ಒಂದು 13-14 ಅವರ್ ಬರೀ ಚಳಿಯಲ್ಲಿ ಆ ಅಮ್ಮ ಹಂಗೆ ಇದಾರೆ ಸರ್. ನೈಟಲ್ಲಿ ರಾತ್ರಿಯಲ್ಲಿ ಒದಕೆ ಕೂಡ ಏನು ಇಲ್ದೇನೆ ರಾತ್ರಿ ಎಲ್ಲ ಅಲ್ಲೇ ಇದಾರೆ ಅವರು. ಏನಾದ್ರು ಅಟ್ಲೀಸ್ಟ್ ಸ್ವೆಟರ್ ಹಾಕೊಂಡಿದ್ರ ಅಥವಾ ನೀವೇ ಯಾರಾದ್ರೂ ಕೊಟ್ಟಿದ್ದ? ಇಲ್ಲ ಸರ್, ಏನು ಇಲ್ಲ. ಆಮೇಲೆ ನಾವು ಬಟ್ಟೆ ಇತ್ತು, ಇದೇನಿಲ್ಲ. ಆಮೇಲೆ ಸ್ಥಳೀಯರೆಲ್ಲ ಬಂದು ಆ ಅಮ್ಮ ಪರಿಸ್ಥಿತಿ ನೋಡಿ ಸ್ವಲ್ಪ ಅಂದ್ರೆ ಸ್ನಾನ ಎಲ್ಲ ಮಾಡಿಸಿ, ಬಿಸಿ ನೀರು ತಂದು ಸ್ನಾನ ಮಾಡಿಸಿ ಆ ಅಮ್ಮಗೆ ಊಟ ಕೊಟ್ಟು, ಆಮೇಲೆ ಒಂದು ಅನಾಥಾಶ್ರಮ ಇದು ಏರ್ ಹ್ಯುಮ್ಯಾನಿಟೀಸಿಯಂ ಅಂತ ಇದೆಯಲ್ಲ, ಅವ್ರಿಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಅವರು ಬಂದು ಅವ್ರಿಗೆ ಆಟೋದಲ್ಲಿ ಮತ್ತೆ ಕಳಿಸಿದ್ವಿ ಸರ್ ಅವ್ರಿಗೆ. ದುರಂತ ಸರ್ ಈ ತರದ ಪ್ರಕಾರ. ಹೌದು ಸರ್, ನಿಜವಾಗ್ಲಿದ್ದು ನೋಡಕ್ಕೆ ನಮ್ಗೆ ತುಂಬಾ ಬೇಜಾರು ಸರ್. ಇದೆಲ್ಲ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಆತರ. ಅಲ್ಲ, ಮಕ್ಕಳು ಇದ್ ನೋಡ್ತಾ ಇದ್ರೆ ಏನ್ ಇಲ್ಲೇನಾ ಬೆಂಗಳೂರವ್ರು ಬೇರೆ ಅಲ್ವಾ, ಆ ಪಾಪಿ ಮಗಳು ಮತ್ತೆ ಅಳಿಯ ನೋಡ್ತಾ ಇದ್ರೆ ಅವ್ರಿಗೂ ವಯಸ್ಸಾಗತ್ತೆ. ಇಂತಹದ್ದೊಂದು ಸಂದರ್ಭ ಬರುತ್ತೆ, ಅವ್ರ ಮಕ್ಕಳು ಹಿಂಗೆ ತಗೊಂಡೋಗಿ ಬೀದಿಗೆಲ್ಲಾದ್ರೂ ಬಿಸಾಕ್ದಾಗ್ಲೇ ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಕಂಟಕ ಮತ್ತೆ ಅದೇನ್ ಪಾಪಿ ಕೃತ್ಯ ಮಾಡಿದಾರಲ್ಲ ಆ ಪಾಪ ಎಲ್ಲ ಮೆತ್ಕೊಳ್ಳೋದು ಅಂತ ಕಾಣಿಸುತ್ತೆ. ಧನ್ಯವಾದ ಅನಿಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಸಿನಿಮಾ ನಟರು ಹೇಳೋದೊಂದು ಮಾಡೋದೊಂದು, ಫಿಲ್ಮಲ್ಲಿ ಕಾಣಿಸೋದೇ ಬೇರೆ, ರಿಯಲ್ ಆಗಿ ಇರೋದೇ ಬೇರೆ. ಆ ರೀತಿಯಾಗಿ ಸಾಕಷ್ಟನ್ನ ನೋಡಿದೀವಿ. ಇಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ, ಆದರೆ ಕ್ರಮ ಮಾತ್ರ ಇಲ್ಲ. ಸ್ಟಾರ್ ನಟರು ನಟಿಯರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಅವಧಿಗೂ ಮೀರಿ ಪಾರ್ಟಿಯನ್ನ ಮಾಡಿದ್ರ ನಟರು ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಅವಧಿಗೂ ಮೀರಿ ಇಲ್ಲಿ ಪಾರ್ಟಿಯನ್ನ ಮಾಡಿದಾರಾ ಅನ್ನುವಂಥ ಪ್ರಶ್ನೆ ಯಾಕೆ ಅಂದರೆ, ಹತ್ತತ್ರ 3 ಗಂಟೆ 3:15ವರೆಗೂ ಕೂಡ ಪಾರ್ಟಿಯನ್ನ ಮಾಡಲಾಗಿದೆ. ಯಾವುದು ಅದು ಅಂದರೆ ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾದ್ರು ಯಾರು? ಬೆಂಗಳೂರಿನಲ್ಲಿನ ಜೆಟ್ಲಾಗ್ ಪಬ್ ಮೇಲೆ FIR ದಾಖಲಾಗಿದೆ. ಅವಧಿ ಮೀರಿ ಪಬ್ ಓಪನ್ ಮಾಡಿದ್ದಂಥ ಆರೋಪ. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಮಾಲೀಕರಾಗಿರುವಂಥ ಶಶಿರೇಖಾ, ಕ್ಯಾಶಿಯರ್ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ. ರಾತ್ರಿ 1 ಗಂಟೆಗೆ ಮುಚ್ಚಬೇಕಾಗಿದ್ದಂಥ ಪಬ್ 1 ಗಂಟೆವರೆಗೂ ಓಕೆ ಅವಕಾಶ ಇದೆ, ಯಾಕೆಂದರೆ ಈ ರೀತಿಯಾಗಿ ಪಾರ್ಟಿ ಮಾಡ್ತಾರೆ, ತಿಂದು ತೇಗ್ತಾರೆ, ಕುಡ್ದಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ 1 ಗಂಟೆವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿರುತ್ತೆ ನೈಟ್ ಪಾರ್ಟಿಗೋಸ್ಕರ.
ಆಲ್ಮೋಸ್ಟ್ ಎಲ್ಲ ಪಬ್ಗಳಿಗೂ ಅವಕಾಶ ಇರುವಂಥದ್ದು. 3:30ವರೆಗೂ ಓಪನ್ ಅನ್ನ ಮಾಡಲಾಗಿತ್ತು. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ FIR ಅನ್ನ ದಾಖಲು ಮಾಡಲಾಗಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಅಷ್ಟೇ. ಅವರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಪಬ್ನಲ್ಲಿ ನಡೆದಿತ್ತು ಕಾಟೇರ ಚಿತ್ರದ ಸಕ್ಸಸ್ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು ಕಾಟೇರ ಚಿತ್ರತಂಡ. ಅದರ ಜೊತೆಗೆ ಅವರ ಹಿತೈಷಿಗಳು ಕೂಡ ಭಾಗಿಯಾಗಿದ್ರು, ಚಿತ್ರರಂಗದ ಸ್ನೇಹಿತರೆಲ್ಲರೂ ಕೂಡ ಭಾಗಿಯಾಗಿದ್ರು. ರಾತ್ರಿ 3:30ವರೆಗೂ ಕಾಟೇರ ಟೀಮ್ ಪಾರ್ಟಿಯನ್ನ ಮಾಡಿತ್ತ ಅನ್ನುವಂಥ ಪ್ರಶ್ನಿಸಿ, ಯಾರಾದರೂ ಮಾಡ್ಬೋದು, ಪಾರ್ಟಿ ಇಲ್ಲ ಅಂತಲ್ಲ, ಆದರೆ ಆ ಪಬ್ಬನ್ನು ಮುಚ್ಚದೆ ಇರುವಂಥ ತಪ್ಪು ಪ್ರಮುಖವಾಗಿ ಆ ಪಬ್ನವ್ರದ್ದು. ಬಿಕಾಸ್ ಈಗ ನಾವು ಕ್ಲೋಸ್ ಮಾಡಿದ್ದೀವಿ ಅಂದರೆ ಯಾರು ತಾನೇ ಇರ್ತಾರೆ, ಕ್ಲೋಸ್ ಮಾಡ್ತಿದ್ದಾರಪ್ಪ ಹೊರಡೋಣ ಅಂತ ಹೊರಡ್ತಾರೆ. ಇಲ್ಲಿ ಇವ್ರದ್ದು ಅವ್ರದ್ದು ಅಂತ ತಪ್ಪು ಅಂತಲ್ಲ, ಈ ಪಬ್ನವ್ರದ್ದೇ ಪ್ರಮುಖವಾಗಿ ಇರುವಂಥ ತಪ್ಪು. ಬಿಕಾಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸೊ ಅವರು ಆರಾಮಾಗಿ ಪಾರ್ಟಿಯನ್ನು ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಅವಕಾಶ ಇರ್ಬೋದು, ಇವ್ರಿಗೇನೋ ಸ್ಪೆಷಲ್ ಆಗಿ ಏನೋ ಬಿಟ್ಟಿದ್ದಾರೇನೋ ಅಂದ್ಕೊಂಡು ಅವರು ಪಾರ್ಟಿಯನ್ನು ಮಾಡಿದ್ದಾರೆ. 3:30ವರೆಗೂ ಪಬ್ ಓಪನ್ ಯಾಕಿತ್ತು ಅನ್ನೋದಕ್ಕೆ ನೋಡೋದಾದ್ರೆ, ಈ ಪಬ್ನವರು ಅವಕಾಶ ಅಂದರೆ ನಾವು ನಡೆದಿದ್ದೇ ದಾರಿ, ನಾವು ಏನು ಬೇಕಾದರೂ ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡು ಓಪನ್ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ನಾ ಪಾರ್ಟಿ ಮಾಡಿದ್ದು 3:30ವರೆಗೆ ಅಲ್ವಾ, ಮುಂಜಾನೆ 5:30ವರೆಗೂ ಕೂಡ ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿಯನ್ನ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಜೆಟ್ಲ್ಯಾಗ್ ಪಬ್ ಮುಂದೆ ಸೆಲೆಬ್ರಿಟಿಗಳ ಕಾರ್ ಇತ್ತು. ಎಷ್ಟು ಗಂಟೆವರೆಗೂ? ಬೆಳಗ್ಗೆ 5:30ವರೆಗೂ, ಮುಂಜಾನೆ 5:30ವರೆಗೂ ಕೂಡ ಇತ್ತು. ಸೆಲೆಬ್ರಿಟಿಗಳನ್ನು ನೋಡಲಿಕ್ಕೆ ಮುಗಿಬಿದ್ದಿದ್ರು ಫ್ಯಾನ್ಸು ಅಲ್ಲಿ, ಅವ್ರನ್ನ ನೋಡ್ಲಿಕ್ಕೋಸ್ಕರ. ಯಾಕೆಂದರೆ ಅಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಇರ್ತಾರೆ. ಈ ಓರಿಯನ್ ಮಾಲ್ ಮುಂದೆ ಇದೆಯಲ್ಲ ಜೆಟ್ಲ್ಯಾಗ್ ಪಬ್ಬು, ಅದು ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾನೆ ಇರ್ತಾರೆ. ಆಲ್ಮೋಸ್ಟ್ ವೀಕೆಂಡ್ ಅಂದರೆ ಅಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾರೆ. ದೊಡ್ಡ ದೊಡ್ಡ ಕಾರ್ಗಳಿದ್ದಾವೆ ಅಂದರೆ ಸೆಲೆಬ್ರಿಟಿಗಳು ಇದ್ದಾರೆ ಅಂತಲೇ ಅರ್ಥ. ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ, ಗಮನಿಸ್ಬೋದು. ಯಾವಾಗ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಇದ್ವು, ಅದನ್ನು ನೋಡ್ತಿದ್ದ ಹಾಗೆ ಅಭಿಮಾನಿಗಳು ಕೂಡ ಸೇರಿಕೊಂಡ್ರು. ಅವ್ರ ಜೊತೆ ಹೋಗಿ ಫೋಟೋವನ್ನು ತೆಗೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ, ಅವರನ್ನು ನೋಡುವಂಥ ಒಂದು ಕುತೂಹಲಕ್ಕೋಸ್ಕರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ಯಾರದ್ದು ತಪ್ಪು ಅನ್ನುವಂಥದ್ದನ್ನು ನೋಡೋದಾದ್ರೆ, ಪಬ್ ಯಾರು ಓಪನ್ ಮಾಡಿದ್ರು ಅವ್ರದ್ದೇ ತಪ್ಪು. ಬಿಕಾಸ್ 1 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಸೆಲೆಬ್ರಿಟಿನೇ ಆಗಲಿ ಅಥವಾ ಯಾರೇ ಸಾಮಾನ್ಯ ವ್ಯಕ್ತಿಗಳೇ ಆಗಲಿ. ಇವರು ಓಪನ್ ಮಾಡಿರುವಂಥ ತಪ್ಪು. ಅದು 3:30 ಅನ್ನುವಂಥದ್ದು ಈಗ 5:30 ಬೆಳಗಿನ ಜಾವ 5:30ವರೆಗೂ ಕೂಡ ಓಪನ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಏನು ಕ್ರಮ ಕೈಗೊಳ್ತಾರೆ? FIR ಏನೋ ದಾಖಲು ಮಾಡಿದ್ದಾರೆ, ಏನಾಗುತ್ತೆ ಕ್ರಮ? ಏನು ಫೈನ್ ಕಟ್ಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರಾ? ಪೃಥ್ವಿರಾಜ್, ಈಗ ಪ್ರಮುಖವಾಗಿ ಏನು ಜೆಟ್ಲ್ಯಾಗ್ ಪಬ್ ಏನಿದೆ ಅವರ ಮಾಲೀಕರಾಗಿರುವಂತಹ ಜೊತೆಗೆ ಕ್ಯಾಶಿಯರ್ ಮೇಲೆ FIR ಮಾಡಿದ್ದಾರೆ. ಮತ್ತೆ ಶಶಿರೇಖಾ ಜಗದೀಶ್ ಅವರ ಒಂದು ಓನರ್ ಇರುವಂತದ್ದು ಆ ಜೆಟ್ಲ್ಯಾಗ್ ಪಬ್ ಅಲ್ಲಿ. ಆದ್ರೆ 3ನೇ ತಾರೀಕು ರಾತ್ರಿ ಏನು ಒಂದು ಪಾರ್ಟಿ ಆಯೋಜನೆ ಆಗಿತ್ತು, ಆ ಪಾರ್ಟಿ 1 ಗಂಟೆ ಮೀರಿಗೂ ಕೂಡ ನಡೆದಿರುವಂತದ್ದು. ಆದ್ರೆ ಇಲ್ಲಿ ಅವಧಿ ಇರುವಂತದ್ದು ಬೆಂಗಳೂರು ಪಬ್ಗಳು ಅಥವಾ ಆಗಿರ್ಬೋದು ಹೋಟೆಲ್ ರೆಸ್ಟೋರೆಂಟ್ಗಳು 1 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂತದ್ದು. ಆದ್ರೆ ಇಲ್ಲಿ ಅದರ ಅವಧಿ ಮೀರಿ ಕೂಡ ಇವರು ಓಪನ್ ಮಾಡಿ ಒಳಗಡೆ ಪಬ್ ಒಳಗಡೆ ಲೈಟಿಂಗ್ಸ್ ಆರ್ಗನೈಸ್ ಮಾಡಿಕೊಂಡು ಮತ್ತೆ ಅಲ್ಲಿ ಮದ್ಯ ಸರಬರಾಜು ಕೂಡ ಆಗಿರುವಂತ ಬಗ್ಗೆ ಆ ಒಂದು FIR ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ಆದ್ರೆ ಬೆಳಗ್ಗೆ 3:30 4 ಗಂಟೆವರೆಗೂ ಏನೋ ಒಂದು ಪಾರ್ಟಿ ಆಗಿತ್ತು ಅಂತ ಏನ್ ಹೇಳಲಾಗ್ತಾ ಇದೆ. ಆದ್ರೆ ಅದು ಕೇವಲ 3:30 ಅಲ್ಲ, ಬೆಳಗ್ಗೆ 5:30ವರೆಗೂ ಕೂಡ ಆ ಮೂವ್ಮೆಂಟ್ ಆಗಿರುವಂತದ್ದು. ಆ ಜೊತೆಗೆ CCTV ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿ ಸೆಲೆಬ್ರಿಟೀಸ್ ಗಳ ಒಂದು ಕಾರ್ ಮೂವ್ಮೆಂಟ್ ಆಗಿರುವಂತದ್ದು. ಮತ್ತೆ ಅಲ್ಲಿ ಸಾರ್ವಜನಿಕರು ಅಭಿಮಾನಿಗಳೆಲ್ಲರೂ ಕೂಡ ಅಲ್ಲಿ ಕಾರ್ಗಳಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಮುಗಿಬೀಳುವಂತ ಒಂದು ದೃಶ್ಯವನ್ನ ಕೂಡ ನೋಡಬಹುದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ನಮ್ಮನೆ ಅದರ ಸಮೀಪನೇ ಇರೋದು, 1 ಕಿಲೋಮೀಟ್ರ್. ಆದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಈ ಜೆಟ್ಲ್ಯಾಗ್ ಪಬ್ಬಿಂದ ಅರ್ಧ ಕಿಲೋಮೀಟ್ರ್ ಇದೆ. ಆ ಪೊಲೀಸರು ಅಲ್ಲಿ ಯಾವಾಗಲೂ ಸುತ್ತುತ್ತಾ ಇರ್ತಾರೆ. ಅಲ್ಲಿ ಒಬ್ಬೊಬ್ಬರು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರ್ತಾರೆ. ಏನು ಕಡಲೆಪುರಿ ತಿಂತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ಅಂತ ಅವರು. ಅಲ್ಲಿ 5:30ವರೆಗೂ ಓಪನ್ ಆಗಿದೆ ಅಂದರೆ ಅವರೇ ಮುಚ್ಚಿಸ್ಬೋದಿತ್ತಲ್ಲ. ಏನಾದರೂ ಕಮಿಷನ್ ತಗೊಂಡು ಅಥವಾ ಇನ್ನೇನು ಹಂಗು ಹಿಂಗು ಕೈ ಹೊಡ್ತಾ ಇರ್ತಾರಲ್ಲ, ಆ ದುಡ್ಡು ತಗೊಂಡು ಸೈಲೆಂಟ್ ಆಗಿದ್ರ ಪೊಲೀಸರು? ಎಸ್, ಖಂಡಿತವಾಗಿ ಪೃಥ್ವಿರಾಜ್, ಈ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರೋದು. ಯಾಕಂದ್ರೆ ಪೊಲೀಸರಿಗೆ ವಿಚಾರ ಗೊತ್ತಿದ್ರು ಕೂಡ ಅವರು ತಟಸ್ಥವಾಗಿದ್ರೆ ಎಂಬ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಅಲ್ಲೆಲ್ಲ ಕೂಡ ಹೊಯ್ಸಳ ಬೀಟ್ ಇರುತ್ತದೆ, ಮತ್ತೆ ಪೊಲೀಸರು ಅಲ್ಲಿ ನೈಟ್ ರೌಂಡ್ಸ್ ಅಲ್ಲಿ ಇರ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಅಲ್ಲಿ ಪಾರ್ಟಿ ಏನ್ ನಡೀತಾ ಇದ್ರು ಸಹ ಅದು ಮೇನ್ ರೋಡ್ ಜಂಕ್ಷನ್ ಅಲ್ಲಿ ಇರುವಂತದ್ದು. ಆದ್ರೆ ಪೊಲೀಸರು ಏನೋ ವಿಚಾರ ಗೊತ್ತಿದ್ರು ಸಹ ತಟಸ್ಥವಾಗಿದ್ರೆ ಅನ್ನೋ ಒಂದು ಅನುಮಾನ ಕೂಡ ಸಹಜವಾಗಿ ಮೂಡುವಂತದ್ದು. ಆದ್ರೆ ಇದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದು ಅವರು ಕೂಡ ಸೂಚನೆ ಕೊಟ್ಟಂತ ಬಳಿಕ ಇಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಅಲ್ಲಿ ರೈಡ್ ಮಾಡಿದ್ರು, ಆ ಬಳಿಕ FIR ಮಾಡಿದ್ರು ಅನ್ನೋ ಬಗ್ಗೆ ಈಗ ಆ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಹೆಚ್ಚುವರಿ ಸಾರ್ವಜನಿಕರೆಲ್ಲರೂ ಕೂಡ ಅಲ್ಲಿ ಜಮಾವಣೆ
ಆದ ಸಂದರ್ಭದಲ್ಲಿ ಸುಮಾರು ಬೆಳಿಗ್ಗೆ ಮುಂಜಾನೆವರೆಗೂ ಕೂಡ ಪಾರ್ಟಿ ಆಯೋಜನೆ ಮಾಡಿಕೊಂಡು ಪಾರ್ಟಿ ಸೆಲೆಬ್ರೇಷನ್ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಸೆಲೆಬ್ರಿಟೀಸ್ ಕೂಡ ಅಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅಲ್ಲಿ ಮುಂದಾಗಿ ಎಲ್ಲ ಪಾರ್ಟಿಗಳು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಮತ್ತೆ ಖುದ್ದಾಗಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಬಳಿಕ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಕಮಿಷನರ್ ಕೂಡ ಸೂಚನೆ ಕೊಟ್ಟಿರುವಂತದ್ದು ಯಾರ್ಯಾರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮತ್ತೆ ಅಲ್ಲಿ ಏನಾದ್ರು ಈ ಒಂದು ಅವಧಿ ಮೀರಿ ಓಪನ್ ಆಗಿದೆ. ಅದು ಕೂಡ ಒಬ್ರು ಪ್ರೊಡ್ಯೂಸರ್ದೇ ಆಗಿರುವಂತದ್ದು ಆ ಜೆಟ್ಲಾಗ್ ಪಬ್. ಇದರ ನಡುವೆ ಪೊಲೀಸರ ವೈಫಲ್ಯ, ಬೇಕಾಬಿಟ್ಟಿಯಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. 500 ಮೀಟರ್ ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್. ಓಪನ್ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಅದೆಷ್ಟು ದುಡ್ಡು ತಗೊಂಡು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಡೈಲಿ ಅದೆಷ್ಟೆಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ ಇವ್ರುಗಳಿಗೆ ಪೊಲೀಸರಿಗೆ. ಅದಕ್ಕೋಸ್ಕರನೇ ಕಣ್ಣು ಮುಚ್ಕೊಂಡು ಕೂತಿರುವಂಥದ್ದು. ಕಣ್ಣು ಮುಚ್ಕೊಂಡು ಅಂದ್ರೆ ಹಾಲು ಕುಡಿದ್ರೆ ಬೇಕು ಯಾರಿಗೂ ಗೊತ್ತಾಗಲ್ವಾ ಅಂತ ಅನ್ಕೊಳ್ತಾರಲ್ಲ, ಹಂಗಿದೆ ಇಲ್ಲಿ ಪೊಲೀಸರ ನಡೆ. ನೋಡೋಣ ಈಗ ಪೊಲೀಸರ ಮೇಲೂ ಕ್ರಮ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರಸೇವಕ ಶ್ರೀಕಾಂತ್ ಪೂಜಾರಿ ಇಂದು ಬಿಡುಗಡೆ ಆಗ್ತಾ ಇದ್ದಾರೆ. ಹುಬ್ಬಳ್ಳಿ ಕಾರಾಗೃಹದಿಂದ ಇಂದು ಪೂಜಾರಿ ರಿಲೀಸ್ ಆಗಲಿರುವಂಥದ್ದು. ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಜೆಪಿ. ಬಿಕಾಸ್ ಶ್ರೀಕಾಂತ್ ಪೂಜಾರಿ ಅವರ ಹೆಸರಲ್ಲೇ ರಾಜ್ಯದಾದ್ಯಂತ ಹೋರಾಟ ಆಗಿತ್ತು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು ಬಿಜೆಪಿ. 31 ವರ್ಷಗಳ ಹಿಂದಿನ ಅಯೋಧ್ಯೆ ಗಲಭೆ ಕೇಸ್ನಲ್ಲಿ ಬಂಧನ ಆಗಿದ್ರು ಇವರು. ನಿನ್ನೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕೋರ್ಟ್ನಿಂದ ಬೇಲ್ ಸಿಕ್ಕಿದೆ. ಇಂದು ರಿಲೀಸ್ ಆಗಲಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಎಷ್ಟೊತ್ತಿಗೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ? ಯಾವ ರೀತಿಯಾಗಿ ಅದ್ದೂರಿ ಅಂದ್ರೆ ಅವರನ್ನ ಬರಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮುಂದಾಗಿದ್ದಾರೆ ಅಂತ? ಪೃಥ್ವಿರಾಜ್, ಮಧ್ಯಾಹ್ನದ ನಂತರ ಅಂದ್ರೆ ಸಂಜೆ 6 ಗಂಟೆ ಒಳಗಾಗಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಏನು ಕೋರ್ಟ್ ಫಾರ್ಮಾಲಿಟೀಸ್ ಇದೆ, ಕೆಲವೊಂದು ಕಂಡೀಷನ್ಗಳು ಹಾಕಿದ್ದಾರೆ. ಏನು ಜಾಮೀನು ಕೊಡೋದಿರ್ಬೋದು ಮತ್ತು ಬಾಂಡ್ ಕೊಡೋದಿರ್ಬೋದು, ಇವೆಲ್ಲವೂ ಕಂಡೀಷನ್ ಫುಲ್ಫಿಲ್ ಆದ ನಂತರ ಆದೇಶ ಕೋರ್ಟ್ ಆದೇಶ ಕೊಡುತ್ತೆ, ಬಿಡುಗಡೆ ಆದೇಶ ಕೊಡುತ್ತೆ. ಅದನ್ನು ಕೊಟ್ಟು ಏನು ಉಪಕಾರಾಗೃಹಕ್ಕೆ ಕೊಟ್ಟ ನಂತರ ಶ್ರೀಕಾಂತ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಈ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಶ್ರೀಕಾಂತ್ ಪೂಜಾರಿ ಬಂದ ನಂತರ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನೋ ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ರು. ಈಗ ಇದು ಏನು ಬಿಡುಗಡೆನ ಒಂದು ಸಂಭ್ರಮಾಚರಣೆ ಮಾಡೋ ಮೂಲಕ ಅದರಲ್ಲೂ ಒಂದು ಮೈಲೇಜ್ ತೆಗೆದುಕೊಳ್ಳಲಿಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಮೊದಲು ಅವ್ರನ್ನೇನಾದ್ರೂ ಜೈಲಲ್ಲಿ ಸ್ವಾಗತ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಚನ್ನಪೇಟೆ ಕರ್ಕೊಂಡೋಗಿ ಚನ್ನಪೇಟೆಯಲ್ಲಿ 100 ಜನರ ನೇತೃತ್ವದಲ್ಲಿ ಒಂದು ಮೆರವಣಿಗೆ ಮೂಲಕ ಮನೆಗೆ ಕರ್ಕೊಂಡು ಹೋಗುವಂಥ ಪ್ಲಾನ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಏನು ಶ್ರೀಕಾಂತ್ ಪೂಜಾರಿ ಬಿಡುಗಡೆನ ಒಂದು ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಗ್ಗಟ್ಟು ಇದೆ. ಈಗ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಿದ ಬಳಿಕ ಹಾಗೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ ಬಳಿಕ ಅಂತ ಹೇಳ್ತಾರೆ. ಬಟ್ ಇಬ್ಬರನ್ನ ಬಿಟ್ಟು, ಒಂದು ಸೋಮಣ್ಣ ಮತ್ತೆ ಯತ್ನಾಳ್, ಅವರಿಬ್ಬರ ಮುನಿಸನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡೋದು, ಶಮನ ಮಾಡುವಂಥದ್ದು ಅನ್ನೋದೇ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾಗಿ ಸವಾಲಿತ್ತು. ಇಬ್ಬರ ಮನವೊಲಿಕೆಗೆ ರಾಜ್ಯ ನಾಯಕರು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ಸಂಧಾನಕ್ಕೆ ಒಪ್ತಾ ಇಲ್ಲ ಇಬ್ಬರು ನಾಯಕರು. ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇರುವಂಥದ್ದು ಒಂದ್ ಕಡೆ ಯತ್ನಾಳ್ ಅವರು. ಆದರೆ ಸೋಮಣ್ಣ ಒಂದು ಹಂತಕ್ಕೆ ಈಗ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಸೋಮಣ್ಣ ಅವರು. ಜನವರಿ 8ಕ್ಕೆ ದೆಹಲಿಗೆ ತೆರಳಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು ಸೋಮಣ್ಣ. ವರಿಷ್ಠರನ್ನ ಭೇಟಿಯಾಗಿ ಚರ್ಚಿಸಲಿಕ್ಕೆ ಸೋಮಣ್ಣ ನಿರ್ಧಾರ ಮಾಡಿದ್ದಾರೆ. ನೋಡಬೇಕು ಇವ್ರು ನಿರ್ಧಾರ ಮಾಡಿದರೂ ಕೂಡ ಅಲ್ಲಿರುವಂಥ ನಾಯಕರು ಸಿಗ್ತಾರಾ ಅಂತ. ಬಿಕಾಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ DV ಸದಾನಗೌಡರು ಸಾಕಷ್ಟು ಜನ ಹೋಗಿದ್ರು, ಯಾರಿಗೂ ಸಿಕ್ಕಿರಲಿಲ್ಲ. ಈಗ ಸೋಮಣ್ಣ ಹೋದ ತಕ್ಷಣ ಸಿಗ್ತಾರಾ ಕಾದ್ ನೋಡ್ಬೇಕಾಗಿದೆ. ಇನ್ನು ನಿನ್ನೆ ದೇವೇಗೌಡರನ್ನ ಭೇಟಿಯಾಗಿ ಚರ್ಚಿಸಿದ್ರು ಸೋಮಣ್ಣ ಅವರು. ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿರುವಂಥದ್ದು ಸೋಮಣ್ಣ. ನ್ಯೂಸ್ 18ನಲ್ಲಿ HDD ಸೋಮಣ್ಣ ಭೇಟಿಯ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೋಮಣ್ಣಗೆ ಸಿಕ್ಕಿದೆಯಂತೆ ತುಮಕೂರು ಟಿಕೆಟ್ ಭರವಸೆ. ತುಮಕೂರು ಟಿಕೆಟ್ ಭರವಸೆ ಅಂದರೆ ಅಕಸ್ಮಾತ್ JDS ಆ ಒಂದು ಕ್ಷೇತ್ರ ಓಕೆ ನೀವು ನಮಗೆ ಕೊಡೋದಿಲ್ಲ ಅಂದರೆ ಓಕೆ, ಬಿಜೆಪಿಗೆ ಆ ಕ್ಷೇತ್ರವನ್ನು ಬಿಟ್ಕೊಂಡ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ಕೊಡ್ಬೋದೇನೋ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬಹುದೇನೋ. ತುಮಕೂರಲ್ಲಿ ಗೆಲ್ಲಕ್ಕೆ ದೇವೇಗೌಡರ ಸಹಕಾರವನ್ನು ಕೇಳಿದ್ರಂತೆ. ಹೈಕಮಾಂಡ್ ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ.
ಸೋಮಣ್ಣ ಅವರು ಕಾದ್ ನೋಡಬೇಕು. ತುಮಕೂರು ಕ್ಷೇತ್ರ JDS ಬಿಟ್ಟು ಬಿಜೆಪಿಗೆ ಬಿಟ್ಕೊಟ್ರೆ ಸೋಮಣ್ಣ ಅಲ್ಲಿ ಪ್ರಬಲ ಆಕಾಂಕ್ಷಿ ಇದ್ದಂತೆ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ರಾಜ್ಯ ನಾಯಕರು ಭೇಟಿಯಾಗುವಂತ ಸಂದರ್ಭದಲ್ಲಿ ಯಾರ ಕೈಗೂ ಕೂಡ ಸಿಗದಂತ ಸೋಮಣ್ಣ ಅವರು ಈಗ ಡೈರೆಕ್ಟ್ ಆಗಿ JDS ವರಿಷ್ಠರಾಗಿರುವಂತ ದೇವೇಗೌಡರನ್ನ ಭೇಟಿಯಾಗಿದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಏನೇನೆಲ್ಲ ಪ್ರಮುಖವಾಗಿ ಚರ್ಚೆ ಆಗಿದೆ, ಯಾವ ರೀತಿಯಾಗಿ ದೇವೇಗೌಡರ ಮುಖಾಂತರ ದಾಳವನ್ನ ಉಳಿಸ್ತಾ ಇದ್ದಾರೆ ಸೋಮಣ್ಣ ಅಂತ. ಗುಡ್ ಮಾರ್ನಿಂಗ್ ಪೃಥ್ವಿರಾಜ್ ಆರ್ನಳ್ಳಿ ಪ್ರಮುಖವಾಗಿ ವಿ ಸೋಮಣ್ಣ ಎಲ್ಲ ಒಂದ್ ಕಡೆ ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಸ್ವತಃ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ ಪರೋಕ್ಷವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರ ಕಾರಣಕರ್ತರಾದ ನನ್ನ ವಿರುದ್ಧ ಕೆಲಸವನ್ನು ಮಾಡಿದಲ್ಲಿ ಗಂಭೀರ ಆರೋಪ ಮಾಡಿರ್ತಕ್ಕಂಥ ವಿ ಸೋಮಣ್ಣರವರು ನಿನ್ನೆ ಮಾಜಿ ಪ್ರಧಾನಿ HD ದೇವೇಗೌಡರ ಬಳಿ ಕೂಡ ನನ್ನ ಸೋಲಿಗೆ ಕಾರಣಕರ್ತರಾದ ನಾನು ಇವರ ಜೊತೆ ಹೇಗೆ ಕೈ ಜೋಡಿಸಲು ಮತ್ತು ಇವರ ಜೊತೆ ಹೇಗೆ ಪಕ್ಷ ಕಟ್ಟಲಿ ಅಂತೇಳಿ ತಮ್ಮ ಮೂಲಭೂತ ಪ್ರಶ್ನೆಯನ್ನ ಮಾಜಿ ಪ್ರಧಾನಿ HD ದೇವೇಗೌಡರು ಮುಂದಿಟ್ಟರು. ತನಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ಇದೇ ಜನವರಿ 8ನೇ ತಾರೀಕು ನವದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ತಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಕೂಡ ತಿಳಿಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಇದೀಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರು ತಮ್ಮ ಸುಪುತ್ರ BY ವಿಜೇಂದ್ರ ಅವರಿಗೆ ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ವಿ ಸೋಮಣ್ಣ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬಾರದು ಮತ್ತು ನಿನ್ನ ಬೆಂಬಲಿಗರು ಕೂಡ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಬಾರದು. ಯಾಕಂತಂದ್ರೆ ವಿ ಸೋಮಣ್ಣ ಅವರ ಪಕ್ಷವನ್ನ ಬಿಡದಂತೆ ನಾನ್ ನೋಡ್ಕೊಳ್ತೀನಿ, ಅವರು ಪಕ್ಷಕ್ಕೆ ಅನಿವಾರ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ವಿ ಸೋಮಣ್ಣರ ಜೊತೆ ನಾನೇ ಮಾತುಕತೆಯನ್ನ ಮಾಡ್ತೀನಿ ಅಂತೇಳಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿರುವಂತದ್ದು. ಯಾಕಂತಂದ್ರೆ ಚುನಾವಣೆ ಹೊತ್ತಿನಲ್ಲಿ ವಿ ಸೋಮಣ್ಣವರು ಪಕ್ಷವನ್ನು ತೊರೆದ್ರೆ ಪಕ್ಷವನ್ನ ತೊರೆದ ನಂತರ ಅದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರರ ಕಾರಣಕ್ಕಾಗಿ ಪಕ್ಷವನ್ನು ತೊರೆದು ಅಂತ ಹೇಳುವಂತದ್ದು. ಹಾಗಾಗಿ ಆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ ಮತ್ತು ವೈಯಕ್ತಿಕವಾಗಿ ಕೂಡ ಡ್ಯಾಮೇಜ್ ಆಗುತ್ತೆ ಎಂಬುದು ಯಡಿಯೂರಪ್ಪನವರ ಆತಂಕ. ಈ ನಡುವೆ ಕೂಡ ಯತ್ನಾಳ್ ವಿಚಾರವೂ ಕೂಡ ಸೈಲೆಂಟ್ ಇರುವಂತ ಸೂಚನೆ ಕೊಟ್ಟಿರುವಂತದ್ದು. ಯತ್ನಾಳ್ ಜೊತೆ ಈಗಾಗಲೇ ವರಿಷ್ಠರು ಮಾತುಕತೆ ನಡೆಸಿದ್ದಾರೆ, ಅವರು ಕೂಡ ಮುಂದಿನ ದಿನಗಳಲ್ಲಿ ಸರಿ ಹೋಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದೀಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ವಿರುದ್ಧ ಹರಿಹಾಯುವುದನ್ನು ಕೂಡ ನಿಲ್ಲಿಸಿರುವಂತದ್ದು. ಈಗಾಗಲೇ ವರಿಷ್ಠರು ಅವ್ರ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು. ಮತ್ತೊಂದು ಕಡೆ ವಿ ಸೋಮಣ್ಣ ಜೊತೆ ಸ್ವತಃ ಯಡಿಯೂರಪ್ಪನವರು ಮಾತುಕತೆ ನಡೆಸ್ತೀನಿ ಅಂತ ಹೇಳಿರುವಂತದ್ದು. ಯಾವುದೇ ಕಾರಣ ಕೂಡ ಅವ್ರನ್ನ ಪಕ್ಷದಿಂದ ತೊರೆಯಲು ಬಿಡಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಎಲ್ಲ ವಿಚಾರದ ನಡುವೆ ಕೂಡ ದೇವೇಗೌಡ ಜೊತೆ ಚರ್ಚೆಯನ್ನ ಮಾಡಿರ್ತಕ್ಕಂಥ ವಿ ಸೋಮಣ್ಣನವರು ತುಮಕೂರಿನಿಂದ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿಯೋ ಸಂಬಂಧಪಟ್ಟ ಕೂಡ ಚರ್ಚೆಯನ್ನ ಮಾಡುವಂತ ಒಂದು ವೇಳೆ ಭಾರತೀಯ ಜನತಾ ಪಕ್ಷದಿಂದ ತಮಗೆ ಟಿಕೆಟ್ ಅನ್ನು ಕೊಟ್ರೆ JDS ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಎಂಬ ಮಾತನ್ನು ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ DCM ಹುದ್ದೆಯ ಫೈಟ್ ಮತ್ತೆ ಶುರುವಾಗಿರುವಂತದ್ದು. ಹೈಕಮಾಂಡ್ ಭೇಟಿಗೆ ದಲಿತ ಸಚಿವರು ನಿರ್ಧಾರವನ್ನ ಮಾಡಿದ್ದಾರೆ. SC ST ಸಮುದಾಯದ ಸಚಿವರುಗಳು ಸತೀಶ್ ಜಾರಕಿಹೊಳಿ ಜೊತೆಗಿನ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತೆ. ನಾನು ಮೊನ್ನೆ ಅಷ್ಟೇ ಬ್ರೇಕ್ ಮಾಡ್ತಾ ಇದ್ವಲ್ಲ, ನಿನ್ನೆ ಆ ಒಂದು ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಗೆ ಹೇಳ್ತಾ ಇದ್ವಿ. ಪ್ರಮುಖವಾಗಿ ಅಲ್ಲಿ DCM ಹುದ್ದೆಯನ್ನು ಸೃಷ್ಟಿ ಮಾಡುವಂಥ ವಿಚಾರ, ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅದಕ್ಕೆ CM ಸ್ಥಾನಕ್ಕೆ ಟವಲನ್ನು ಹಾಕುವಂಥ ವಿಚಾರ, ಈ ರೀತಿಯಾಗಿ ಲೋಕಸಭೆಯ ಸ್ಪರ್ಧೆಯ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಮುಂದಿನ ವಾರ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹಾಗೆ KN ರಾಜಣ್ಣ ಅವರು ರೆಡಿಯಾಗಿದ್ದಾರಂತೆ. ಯಾರನ್ನು ಭೇಟಿ ಆಗ್ತಾರೆ ಅಂತ ನೋಡಿದಾದ್ರೆ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಲಾಗಿದೆ. ನೋಡಬೇಕು, ಭೇಟಿಯಾದಂಥ ಸಂದರ್ಭದಲ್ಲಿ ತಮ್ಮ ಅಹವಾಲನ್ನ ಸಲ್ಲಿಸಲಿದ್ದಾರೆ. ಎಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಇನ್ನೂ ಇನ್ಡೆಪ್ತ್ ಆಗಿ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಅವರ ಹತ್ರ ಹೋಗಿ ಮತ್ತೊಮ್ಮೆ ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ನಿನ್ನೆ ನಡೆದಂಥ ಒಂದು ಸಭೆಯ ಒಂದು ಉದ್ದೇಶವನ್ನು ವರ್ಕೌಟ್ ಮಾಡುವಂಥ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು KN ರಾಜಣ್ಣ ಅವರು ACC ಅಧ್ಯಕ್ಷರನ್ನ ಮತ್ತೆ ಹಾಗೆ ACC ಸಂಘಟನಾ ಕಾರ್ಯದರ್ಶಿಯನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾವಾಗ ಹೋಗಲಿದ್ದಾರೆ, ಈಗ ಆಲ್ರೆಡಿ ಏನಾದರೂ ಟೈಮ್ ಕೇಳಿದಾರಾ ಅವರನ್ನ, ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಬಹಳ ಮುಖ್ಯವಾಗಿ ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥ ಕೆಲ ಸಚಿವರುಗಳು ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಕಳೆದ 2 ದಿನಗಳ ಹಿಂದಷ್ಟೇ ಪ್ರತ್ಯೇಕ ಸಭೆಯನ್ನು ನಡೆಸಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದಂಥ ಕೆಲ ಸಚಿವರುಗಳು ಇದೀಗ ಏನು ಹೆಚ್ಚುವರಿ DCM ಹುದ್ದೆಗಳನ್ನ ಲೋಕಸಭಾ ಚುನಾವಣೆಗೂ ಮುನ್ನವೇ ಸೃಷ್ಟಿ ಮಾಡಬೇಕು. ಯಾಕಂತ ಹೇಳಿದ್ರೆ ಫಲಿತಾಂಶ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಬರಬೇಕು ಅಂದರೆ ಜಾತಿವಾರು ಈ ಒಂದು ಲೋಕಸಭಾ ಈ ಒಂದು ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ವೇಳೆ
DCM ಹುದ್ದೆಗಳನ್ನ ಸೃಷ್ಟಿ ಮಾಡದೇ ಇದ್ರೆ ಅದು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂತ ಹೇಳಿದ್ರೆ ಏನು ಪಂಚರಾಜ್ಯಗಳ ಈ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಸೋಲುಂಡಿರ್ತಕ್ಕಂಥದ್ದು ಬಿಜೆಪಿ ಆಯಾ 3 ರಾಜ್ಯಗಳಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರದ ಮೇಲೆ DCM ಹುದ್ದೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ ಒಂದು ಜಾತಿವಾರು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿಯೇ DCM ಹುದ್ದೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದೇ ನಿರೀಕ್ಷೆಯಂತೆ ಕರ್ನಾಟಕದಲ್ಲೂ ಕೂಡ ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಆಗ ಮಾತ್ರ ನಾವು ನಿರೀಕ್ಷೆಗೆ ತಕ್ಕಂತೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಇದೀಗ ಪ್ರತ್ಯೇಕ ಸಭೆಯನ್ನ ನಡೆಸಿರ್ತಕ್ಕಂಥ ಕೆಲ ಸಚಿವರುಗಳು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಹಕಾರ ಸಚಿವ KN ರಾಜಣ್ಣನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಚಿಂತನೆ ಕೂಡ ನಡೆಸಿದ್ದಾರೆ. ಅದರಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಅನುಮತಿಯನ್ನು ಕೂಡ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಮುಂದಿನ ವಾರ ಅಥವಾ ಈ ತಿಂಗಳಲ್ಲೇ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರ ಲೋಕಸಭಾ ಚುನಾವಣೆ ಒಳಗಡೆನೆ ಈ ಒಂದು DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಕನಿಷ್ಠ 3 ಹೆಚ್ಚುವರಿ DCM ಹುದ್ದೆಗಳನ್ನಾದ್ರೂ ಕೂಡ ಕೊಡಬೇಕು. ಇಲ್ಲದೇ ಇದ್ರೆ ಫಲಿತಾಂಶ ನಿರೀಕ್ಷೆಗೆ ತಕ್ಕಂತೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳೋದಕ್ಕೆ, ಅಂದ್ರೆ ಮನವರಿಕೆಯನ್ನ ಮಾಡಿಕೊಡೋದಕ್ಕೆ ಇದೀಗ ಈ ಇಬ್ಬರು ಸಚಿವರು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.